ನಮಸ್ಕಾರ ಸ್ನೇಹಿತರೆ. ಸಿ-ಟೆಟ್ ಪೇಪರ್ 2 ಏನಿದೆ ಅದರಲ್ಲಿ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಇರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಒಂದು ಸಮಾಜ ವಿಜ್ಞಾನ ವಿಭಾಗದಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸು, ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡಿ ಅಂತ ವಿಷಯಗಳ ಮೇಲೆ ಒಟ್ಟು 60 ಪ್ರಶ್ನೆಗಳು ಈ ಒಂದು ಸಿ-ಟೆಟ್ ಪೇಪರ್ 2ನಲ್ಲಿ ಬರ್ತಕ್ಕಂಥದ್ದು. ಅಂದರೆ ಪೇಪರ್ 2 ಈ ಒಂದು ಸಮಾಜ ವಿಜ್ಞಾನದ ಮೇಲೆ 60 ಪ್ರಶ್ನೆಗಳು ಬರ್ತವೆ. ನೋಡಿ, ಈ ಒಂದು 60 ಪ್ರಶ್ನೆಗಳಲ್ಲಿ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಬೇಕಾಗುತ್ತೆ. ಯಾಕಂದರೆ ಸಮಾಜ ವಿಜ್ಞಾನ ನಮ್ಮ ಸಬ್ಜೆಕ್ಟು. ಅದೇ ರೀತಿ ನೋಡಿ, ಸೈಕಾಲಜಿ ಮೇಲೆ ನಾವು ಹೆಚ್ಚಿನ ಸ್ಕೋರ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಕನ್ನಡದಲ್ಲಿದ್ದಂತಹ ಒಂದು ಸೈಕಾಲಜಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡುವಂಥದ್ದೇ ಸ್ವಲ್ಪ ಕಷ್ಟ. ಅಂಥದ್ರಲ್ಲಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಸೈಕಾಲಜಿ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಆನ್ಸರ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಕಾರಣದಿಂದಾಗಿ ನೋಡಿ, ಈ ಒಂದು ಸಮಾಜ ವಿಜ್ಞಾನದ ಪ್ರಶ್ನೆಗಳು ಅಲ್ಲಿ ಇಂಗ್ಲೀಷ್ನಲ್ಲಿ ಬಂದರೂ ಅದೇ ಅಶೋಕ ಇರ್ತಾನೆ, ಕನ್ನಡದಲ್ಲಿ ಬಂದರೆ ಅದೇ ಮೌರ್ಯ ಸಾಮ್ರಾಜ್ಯದ ಅಶೋಕನೇ ಇರ್ತಾನೆ. ಅದೇ ವರ್ಧನರು, ಗುಪ್ತರು, ಕುಶಾನರು, ಮೌರ್ಯರು, ವಿಜಯನಗರ ಸಾಮ್ರಾಜ್ಯ ಯಾವುದ್ರ ಮೇಲೆ ಪ್ರಶ್ನೆ ಬಂದ್ರೂ ಕೂಡ ಅದೇ ಹೆಸರೇ ಇರುತ್ತೆ, ಆದರೆ ಇಂಗ್ಲೀಷ್ನಲ್ಲಿ ಇರುತ್ತೆ. ಇಲ್ಲಿ ಸೈಕಾಲಜಿ ಅಂತಕ್ಕಂಥದ್ದು ಆ ರೀತಿ ಅಲ್ವಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ನಿಮ್ಮ ಒಂದಷ್ಟು ವೀಕ್ನೆಸ್ ಇದ್ವು ಅಂತಂದರೆ ನೀವು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ ಮೇಲೆ ಒಳ್ಳೆ ಸ್ಕೋರ್ ಮಾಡಬೇಕಾಗಿರುತ್ತೆ. ಆ ಕಾರಣದಿಂದಾಗಿ ನಾನು ಸಿ-ಟೆಟ್ ಫೆಬ್ರವರಿ 8ರಂದು ಏನು 2026 ಫೆಬ್ರವರಿ 8ರಂದು ಎಕ್ಸಾಮ್ ನಡೆಯುತ್ತೆ, ಆ ಒಂದು ಸಿ-ಟೆಟ್ ಪರೀಕ್ಷೆಗೆ ಸಮಾಜ ವಿಜ್ಞಾನದ ಮೊದಲ ಚಾಪ್ಟರ್ ಆದಂಥ ವೆನ್, ವೇರ್ ಆ್ಯಂಡ್ ಔ ಇದನ್ನು ಹೆಂಗೆ ಓದಬೇಕನ್ನೋದನ್ನು ಹೇಳಿಕೊಡ್ತೇನೆ. ಸೊ ಹಾಗಾಗಿ ವೆನ್ ಯಾವಾಗ, ವೇರ್ ಎಲ್ಲಿ ಮತ್ತು ಹೇಗೆ, ಈ ಒಂದು 3 ಮೂಲಭೂತ ಪ್ರಶ್ನೆಗಳಿಂದಲೇ ಇತಿಹಾಸ ರಚನೆ ಆಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾವೀಗ ನೇರವಾಗಿ ವಿಷಯಕ್ಕೆ ಬರೋದಾದರೆ ನೋಡಿ, ಯಾವಾಗ, ಎಲ್ಲಿ ಮತ್ತು ಹೇಗೆ. ನೋಡಿ, ಈ ಒಂದು ಇತಿಹಾಸ ಅಂತಕ್ಕಂಥದ್ದು ತಡಪ್ಪ ಸೇಮ್ ಇದು ಎಲ್ಲ ಕಲರ್ ಒಂದೇ ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡ್ಕೊತೀನಿ. ನೋಡಿ, ಓಕೆ. ನೋಡಿ, ಈ ಒಂದು ಪ್ರಸ್ತಾವನೆಯನ್ನು ಅಂದರೆ ಇಂಟ್ರೊಡಕ್ಷನ್ ನೋಡೋದಾದರೆ, ಇತಿಹಾಸವೆಂದರೆ ಕೇವಲ ದಿನಾಂಕಗಳಲ್ಲ, ಇದು ಕಾಲಾನಂತರದಲ್ಲಿ ನಮ್ಮ ಸಮಾಜದಲ್ಲಿ ಆದ ಬದಲಾವಣೆಗಳ ಅಧ್ಯಯನ, ಕಾಲಗಣನೆ. ನೋಡಿ, ಇತಿಹಾಸ ಅಂತಂದರೆ ನಾವು ಗತಕಾಲದಲ್ಲಿ ನಡೆದು ಹೋದ ಘಟನೆಗಳ ಕ್ರಮಬದ್ಧವಾದ ಅಧ್ಯಯನವೇ ಇತಿಹಾಸ. ಹೀಗೆ ಹಲವಾರು ವಾಕ್ಯಗಳನ್ನು ನಾವು ಕಂಠಪಾಠ ಮಾಡಿರ್ತೀವಿ. ತಮಗೆ ಆಲ್ರೆಡಿ ಅದರ ಅನುಭವನೂ ಕೂಡ ಇದೆ, ತಿಳ್ಕೊತೀವಿ, ಕಂಠಪಾಠನೂ ಮಾಡ್ತೀವಿ. ಸೊ ಈ ಒಂದು ಏನಪ್ಪ ಕಂಠಪಾಠ ಮಾಡ್ತಕ್ಕಂಥ ವಯಸ್ಸು ನಮ್ಮದಲ್ಲ, ಅದೇನಿದ್ರು ಪ್ರೈಮರಿಗೆ ಚಲೋ. ಆ ಕಾರಣದಿಂದಾಗಿ ಈಗ ನಾವೇನಿದ್ರು ಆ ಒಂದು ವಿಷಯವನ್ನು ಅರ್ಥೈಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಆ ಕಾರಣದಿಂದಾಗಿ ಇತಿಹಾಸ ಅಂದರೆ ನೋಡಿ, ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ ಈ ಎರಡೂ ನಡುವಿನ ವ್ಯತ್ಯಾಸವನ್ನು ತಿಳ್ಕೊಂಡು ಅದನ್ನು ಸರಿಯಾಗಿ ನಾವು ಪ್ರತಿ ಒಂದು ಘಟಕವನ್ನು ಏನು ಕ್ರಮಬದ್ಧವಾಗಿ ಅಂದರೆ ಇಸ್ವಿ ಏನಿದೆ ಆ ಇಸ್ವಿ ಪ್ರಕಾರನೇ ಓದುತ್ತಾ ಹೋಗಬೇಕಾಗುತ್ತೆ. ಯಾಕಂದರೆ ನಾವು ಇಲ್ಲಿ ಒಂದು ಮೌರ್ಯ ಸಾಮ್ರಾಜ್ಯ ಓದಿದ ನಂತರ ಕುಶಾನರನ್ನೇ ಓದಬೇಕು. ಬೇರೆ ನಾವು ಓದ್ತಾ ಹೋದ್ವಿ ಅಂತಂದರೆ ಅಲ್ಲಿ ನಮ್ಗೆ ಅರ್ಥ ಆಗೋದಿಲ್ಲ. ನೋಡಿ, ಕಾಲಗಣನೆ ಅಂತಕ್ಕಂಥದ್ದು ಇತಿಹಾಸದಲ್ಲಿ ದಿನಾಂಕಗಳನ್ನು ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಅಂತೇಳಿ ವಿಂಗಡಿಸ್ತೀವಿ. ಕಾರಣ ಏನಂತಂದರೆ ಯೇಸು ಕ್ರಿಸ್ತನ ಇಂದಿನದ್ದು ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. ಯೇಸು ಕ್ರಿಸ್ತ ಹುಟ್ಟಿದ ನಂತರ ರಚನೆಯಾದಂಥ ಈ ಒಂದು ಇತಿಹಾಸ ಏನಿದೆ ಅದೆಲ್ಲವೂ ನಡೆದಂಥ ಘಟನೆಗಳೆಲ್ಲವೂ ಸಾಮಾನ್ಯ ಶಕ ಅಂತೇಳಿ ನಾವು ಓದ್ತಾ ಹೋಗ್ತೀವಿ. ನೋಡಿ, ಇತಿಹಾಸವನ್ನು ಓದಬೇಕಾಗಿತ್ತಂದರೆ ನಾವು ಕೇವಲ ಘಟನೆಗಳು ನಡೆದಿದ್ದರೆ ಸಾಲದು, ಅದಕ್ಕೆ ಸರಿಯಾದಂಥ ಒಂದಷ್ಟು ಸಾಕ್ಷಿ ಆಧಾರಗಳು ಇರಬೇಕಾಗುತ್ತೆ. ಇಲ್ಲದೆ ಹೋದರೆ ಅದನ್ನು ಇತಿಹಾಸ ಅಂತ ಕರೆಯೋಲ್ಲ, ಕತೆ ಅಂತ ಕರಿಬೇಕಾಗುತ್ತೆ. ನೋಡಿ, ಕತೆಗೂ ಇತಿಹಾಸಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿದ್ದನು, ಅವನು ಯಾವುದೋ ಒಂದು ಯುದ್ಧವನ್ನು ಮಾಡಿದನು. ಇದು ಇತಿಹಾಸ ಆಗೋದಿಲ್ಲ, ಇದು ಒಂದು ಕತೆ ಆಗ್ಬೋದೇ ವಿನಃ ಇದನ್ನು ಇತಿಹಾಸ ಅಂತ ಕರೆಯೋಕ್ಕಾಗೋದಿಲ್ಲ. ಅದೇ ಇತಿಹಾಸ ಅಂದರೆ ಪಾಟಲಿಪುತ್ರವನ್ನು ಆಳಿದಂಥ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆ, ಅಂದರೆ ಪಾಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಂಥ ಮೌರ್ಯರ ಶ್ರೇಷ್ಠ ದೊರೆಯಾದಂಥ ಅಶೋಕನು ಕಳಿಂಗ ಯುದ್ಧವನ್ನು ಮಾಡಿದನು. ಮೌರ್ಯ ಸಾಮ್ರಾಜ್ಯವನ್ನು ಚಂದ್ರಗುಪ್ತ ಮೌರ್ಯನು ಸ್ಥಾಪಿಸಿದನು. ಹೀಗೆ ನಾವು ಅಧಿಕೃತವಾಗಿ ಅವರ ಹೆಸರು ಮತ್ತು ಆ ಯುದ್ಧಗಳ ಹೆಸರನ್ನು ನೀಡ್ತೀವಲ್ಲ, ಎಲ್ಲವುಗಳನ್ನು ನಾವು ಆಧಾರಗಳ ಮೇಲೆ ಅಥವಾ ಈ ಒಂದು ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆ ನಾವು ಹೇಳ್ತಾ ಹೋಗ್ತೀವಿ. ಆ ಕಾರಣದಿಂದಾಗಿ
ಇವುಗಳನ್ನು ನಾವು ಇತಿಹಾಸ ಅಂತೇಳಿ ಕರಿತೀವಿ. ಹಾಗಾದರೆ ಇತಿಹಾಸವನ್ನು ನಾವು ರಚನೆ ಮಾಡಬೇಕಾಗಿತ್ತಂದರೆ ಅದಕ್ಕೆ ಕೆಲವೊಂದಿಷ್ಟು ಆಧಾರಗಳು ಬೇಕಾಗ್ತವೆ. ಅಂದರೆ ಸೋರ್ಸಸ್ ಆಫ್ ಹಿಸ್ಟ್ರಿ, ಅಂದರೆ ಈ ಒಂದಷ್ಟು ಸಾಕ್ಷಿಗಳು ಬೇಕಾಗ್ತವೆ. ಆ ಸಾಕ್ಷಿಗಳು ಯಾವುವು ಅನ್ನೋದನ್ನು ನೋಡೋದಾದರೆ ಮೊದಲಿಗೆ ನಮಗೆ ಸಿಗ್ತಕ್ಕಂಥ ಅತ್ಯಮೂಲ್ಯವಾದಂಥ ಆಧಾರಗಳೇ ಸಾಹಿತ್ಯಿಕ ಆಧಾರಗಳು. ನೋಡಿ, ನಾನಿಲ್ಲ ನಿಮಗೆ ಸಬ್ಜೆಕ್ಟ್ ಹೇಳಿಕೊಡ್ತಾ ಇಲ್ಲ. ಈ ಒಂದು ಸಾಹಿತ್ಯಿಕ ಆಧಾರಗಳಲ್ಲಿ ಏನೇನು ಓದಬೇಕು ಅಥವಾ ಒಟ್ಟಾರೆ ಇತಿಹಾಸದ ಆಧಾರಗಳಲ್ಲಿ ಏನೇನು ಓದಬೇಕು, ನೀವು ಸಮಾಜ ವಿಜ್ಞಾನ ಓದ್ತಾ ಇರ್ತೀರಲ್ಲ ಅವಾಗ ಏನೇನೆಲ್ಲ ನೆನಪಿಡ್ಬೇಕಂತಕ್ಕಂಥದ್ದನ್ನು ನಾನು ನಿಮ್ಗೆ ಹೇಳಿಕೊಡ್ತೀನಿ. ನೋಡಿ, ತಾಳೆಗರಿ ಅಥವಾ ಬರ್ಜ ಮರದ ತೊಗಟೆಯ ಮೇಲೆ ಬರೆದ ಹಸ್ತಪ್ರತಿಗಳೇ ಒಂದಷ್ಟು ಸಾಹಿತ್ಯಿಕ ಆಧಾರಗಳು. ನೋಡಿ, ರಾಮಾಯಣ, ಮಹಾಭಾರತ, ಕೌಟಿಲ್ಯನ ಅರ್ಥಶಾಸ್ತ್ರ, ಬಾಣಭಟ್ಟನ ಹರ್ಷಚರಿತ, ಮೆಗಸ್ತಾನಿಸನ ಇಂಡಿಕಾ ಮತ್ತು ಫಾಯಿಯನನ ಬರಹಗಳು ಭಾರತದ ಬಗ್ಗೆ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡ್ತವೆ. ಇವೆಲ್ಲವೂ ಏನಪ್ಪ ಅಂತಂದರೆ ಇವೆಲ್ಲ ಬರೀ ಇಷ್ಟೇ ಅಲ್ಲ, ಇತಿಹಾಸದಲ್ಲಿ ಸಾಕಷ್ಟು ಬರ್ತವೆ. ನೋಡಿ, ಇದರಲ್ಲಿ ಬರ್ತಕ್ಕಂಥ ರಾಮಾಯಣ ಮತ್ತು ಮಹಾಭಾರತ ಏನಿದೆ ಇವು ಪೌರಾಣಿಕ ಆಗ್ತವೆ. ಆ ಕಾರಣದಿಂದಾಗಿ ಇದಕ್ಕಿಂತ ಹೆಚ್ಚಾಗಿ ಸೂಕ್ತ ಇರತಕ್ಕಂಥದ್ದು ಯಾವಪ್ಪ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಬಾಣಭಟ್ಟನ ಹರ್ಷಚರಿತ, ಮೆಗಸ್ತಾನಿಸನ ಇಂಡಿಕಾ, ಫಾಯಿಯನನ ಗೋಕೋಕಿ, ಉಯನ್ಸ್ತ್ಯಾಂಗನ ಸಿಯುಕಿ ಇವೆಲ್ಲವೂ ಏನಪ್ಪ ಅಂದರೆ ಇತಿಹಾಸಕ್ಕೆ ರಚನೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕೇವಲ ಇಷ್ಟ ಅಲ್ಲ, ಹೆಚ್ಚಿಗೆ ಓದಬೇಕಾಗತ್ತೆ. ನೋಡಿ, ಸಾಹಿತ್ಯಿಕ ಆಧಾರಗಳಲ್ಲಿ ಎರಡು ವಿಧ ಅದಾವೆ. ಒಂದು ಸ್ವದೇಶಿ ಸಾಹಿತ್ಯ, ಇನ್ನೊಂದು ವಿದೇಶಿ ಸಾಹಿತ್ಯ ಅಥವಾ ದೇಶೀಯ ಸಾಹಿತ್ಯ ಅಂತಲೂ ಕೂಡ ಕರಿತೀವಿ, ವಿದೇಶಿ ಸಾಹಿತ್ಯ ಅಂತಲೂ ಕೂಡ ಕರಿತೀವಿ. ನೋಡ್ರಿ, ನಾನು ಏನೋ ಹೇಳ್ಕೊತ ಹೋಗ್ತಾ ಇದ್ದೀನಿ, ನೀವೇನೋ ಕೇಳ್ತಾ ಇದ್ದೀರಿ ಅಂತಂದರೆ ಇದ್ರಾಗ ಮತ್ತು ನಿಮಗೆ ಅರ್ಥ ಆಗಲ್ಲ. ಇದೇನಪ್ಪ, ಇದನ್ನ ಯಾವ ರೀತಿ ಪ್ರಶ್ನೆಗಳು ಬರ್ತವೆ, ನಾ ಹೆಂಗೆ ಓದ್ಬೇಕನ್ನೋಂಥದ್ದು ನಿಮ್ಗೆ ಡೌಟ್ ಇರುತ್ತೆ. ನಾ ಹೇಳ್ತಾ ಇರುವಂಥದ್ದು ಏನಪ್ಪ ಅಂತಂದರೆ, ನೋಡಿ, ಇತಿಹಾಸದ ಆಧಾರಗಳನ್ನು ನೀವು ಪರಿಚಯ ಮಾಡಿಕೊಡ್ತೀನಿ. ನೀವು ಅದನ್ನು ಸಮಾಜ ವಿಜ್ಞಾನ ಪುಸ್ತಕಗಳು ಅಥವಾ ಬೇರೆ ಬೇರೆ ಆಥರ್ಸ್ ಪುಸ್ತಕಗಳನ್ನು ಚೆನ್ನಾಗಿ ಓದಬೇಕಾಗತ್ತೆ. ಓದುವಂಥ ಸಂದರ್ಭದಲ್ಲಿ ಈ ಅಂಶಗಳನ್ನು ನೀವು ಹೆಚ್ಚಾಗಿ ಓದ್ಕೊಂಡು ನೆನಪಿಡಬೇಕಾಗತ್ತೆ. ಆ ಕಾರಣದಿಂದಾಗಿ ಈ ಒಂದು ವೆನ್, ವೇರ್, ಅವು ಇದನ್ನು ಹೆಂಗೆ ಓದ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಸಾಹಿತ್ಯಿಕ ಆಧಾರಗಳಲ್ಲಿ ದೇಶಿ ಸಾಹಿತ್ಯ ಒಂದಾದರೆ ವಿದೇಶಿ ಸಾಹಿತ್ಯ ಎರಡನೇದ್ದು. ನೋಡಿ, ಸ್ವದೇಶಿ ಸಾಹಿತ್ಯ ಅಂದರೆ ನಮ್ಮ ಭಾರತದವರೇ ರಚನೆ ಮಾಡಿದಂಥ ಸಾಹಿತ್ಯವನ್ನು ನಾವು ಸ್ವದೇಶಿ ಸಾಹಿತ್ಯ ಅಂತ ಕರಿತೀವಿ. ಅದೇ ರೀತಿಯಾಗಿ ವಿದೇಶಿ ಸಾಹಿತ್ಯ ಅಂತಂದರೆ ನೋಡಿ, ವಿದೇಶಿಗರು ರಚನೆ ಮಾಡಿದಂಥ ಸಾಹಿತ್ಯವೇ ವಿದೇಶಿ ಸಾಹಿತ್ಯ. ಅದರಲ್ಲಿ ಏನು ದೊಡ್ಡ ವಿದ್ಯೆ ಇಲ್ಲ. ನೋಡಿ, ನೆಕ್ಸ್ಟ್ ನೋಡ್ತಗೋಣ. ಆ ಕಾರಣದಿಂದಾಗಿ ನೋಡಿ, ಉದಾಹರಣೆಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಇದು ಈ ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆ. ಆದರೆ ಇಲ್ಲಿ ಮೆಗಸ್ತಾನಿಸನ ಇಂಡಿಕಾ ಅನ್ನುವಂಥ ಒಂದು ಕೃತಿ ಇದು ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಆಗುತ್ತೆ. ಆ ಕಾರಣದಿಂದಾಗಿ ಇತಿಹಾಸದಲ್ಲಿ ಉದಾಹರಣೆಯಾಗಿ ನೋಡಿ, ಮೌರ್ಯ ಸಾಮ್ರಾಜ್ಯ ಏನು ಸ್ಥಾಪನೆ ಆಗುತ್ತೆ, ಆ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಸ್ವತಂತ್ರ ಬರುವವರೆಗೆ ಇತಿಹಾಸದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂಥ ಲೇಖಕರು ಮತ್ತು ಅವರ ಕೃತಿಗಳನ್ನು ನೀವು ನೆನಪಿಡಬೇಕಾಗತ್ತೆ. ಹಾಗಾದರೆ ಸ್ವತಂತ್ರ ಬರುವವರೆಗೂ ಅಂತಂದರೆ ಇತಿಹಾಸವನ್ನು 3 ಭಾಗ ಮಾಡ್ತೀವಿ: ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ನೋಡಿ, ಮೌರ್ಯರ ಕಾಲಕ್ಕೆ ಮೌರ್ಯರು, ಕುಶಾಣರು, ವರ್ಧನರು, ಗುಪ್ತರು, ಆಮೇಲೆ ಚಾಲುಕ್ಯರು, ಅದಕ್ಕಿಂತ ಮುಂಚೆ ಕದಂಬರು, ಗಂಗರು, ರಾಷ್ಟ್ರಕೂಟರು, ಹೀಗೆ ನಮ್ಮ ಕರ್ನಾಟಕವನ್ನು ಮತ್ತು ಭಾರತವನ್ನು ಆಳ್ವಿಕೆಯನ್ನು ಮಾಡಿದಂಥ ಬೇರೆ ಬೇರೆ ಎಲ್ಲ ಮನೆತನಗಳಲ್ಲಿ ಬರ್ತಕ್ಕಂಥ ಪ್ರಮುಖ ಕವಿಗಳಿರ್ತಾರೆ. ಆ ಕವಿಗಳ ಹೆಸರು ಮತ್ತು ಅವರು ಬರೆದಂಥ ಪುಸ್ತಕಗಳನ್ನು ಹೀಗೆ ನಾವು ಓದ್ತಾ ಹೋಗಬೇಕು. ಮಧ್ಯಕಾಲೀನದಲ್ಲಿ ಈ ಒಂದು ದೆಹಲಿ ಸುಲ್ತಾನರ ಕಾಲದಲ್ಲಿ, ಈ ಒಂದು ಮೊಘಲರ ಕಾಲದಲ್ಲಿ ಹಲವಾರು ಕೃತಿಗಳನ್ನು ರಚನೆ ಮಾಡಿರ್ತಾರೆ. ಅವುಗಳನ್ನು ಕೂಡ ನೀವು ನೆನಪಿಡಬೇಕು. ನೋಡಿ, ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾನೇನು ಮಾಡ್ತೀನಿ ಅಂತಂದರೆ ಈ 3 ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತೆ 3 ಕಾಲಘಟ್ಟ ಅಂದರೆ ಯಾವುದೇ ಒಂದು ಪ್ರಾಚೀನ ಭಾರತದ ಇತಿಹಾಸ, ಇನ್ನೊಂದು ಆಧುನಿಕ ಭಾರತದ ಇತಿಹಾಸ, ಮತ್ತೊಂದು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಇತಿಹಾಸ, ಒಟ್ಟಾರೆ 3 ಭಾಗಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಲೇಖಕರು ಮತ್ತು ಅವರ ಕೃತಿಗಳನ್ನು ಒಂದು PDF ಮಾಡಿ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ. ನೀವೇನಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಸೇರಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತೈತಿ. ಆ ಒಂದು ಲಿಂಕ್ ಬಳಸೋದ್ರ ಮೂಲಕ ನೀವು ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿ. ನೋಡಿ, ನಾನಿಲ್ಲಿ ಯಾವುದೇ ಪಾಠವನ್ನು ಪರಿಪೂರ್ಣವಾಗಿ ಹೇಳ್ತಾ ಇಲ್ಲ, ನಿಮಗೆ ಯಾವ ರೀತಿ ಓದಬೇಕನ್ನೋಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪುರಾತತ್ವ ಆಧಾರಗಳು. ಪುರಾತತ್ವ ಆಧಾರಗಳನ್ನು ನೋಡೋದಾದರೆ ನಾವು ಹಳೆಯ ಕಟ್ಟಡಗಳು ಅಷ್ಟು ಬೆಳಗ ಅದು ತಡೆಯು ಕಲರ್ ಚೇಂಜ್ ಮಾಡೋಕ್ಕೆ ಬಂದೆ. ಓಕೆ, ಎಲ್ಲವೂ ಸೇಮ್ ಇದೆ, ರೆಡ್ಡೇ ಯೂಸ್ ಮಾಡೋಣ. ನೋಡಿ,
ಪುರಾತತ್ವ ಆಧಾರಗಳಲ್ಲಿ ಹಳೆಯ ಕಟ್ಟಡಗಳು ಮತ್ತು ಸ್ಮಾರಕಗಳ ಅಧ್ಯಯನ. ನೋಡಿ, ನಾವು ಪುರಾತತ್ವ ಆಧಾರಗಳು ಅಂತಂದರೆ ನಿಮ್ಗೆ ಆಗಲೇ ಹೇಳಿದೆ ನಾನು, ಕೇವಲ ಮೌರ್ಯ ಸಾಮ್ರಾಜ್ಯ ಅಲ್ಲ, ಒಟ್ಟಾರೆಯಾಗಿ ಎಲ್ಲವನ್ನು ಓದುತ್ತಾ ಹೋಗಿ ಮತ್ತೆ ಪುನಃ ಹೇಳ್ತಾ ಇದ್ದೀನಿ. ಈ ಒಂದು ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಸ್ವತಂತ್ರ ಬರುವವರೆಗೆ ಇದ್ದಂಥ ಎಲ್ಲ ರಾಜಮನೆತನಗಳು, ಸಂಸ್ಥಾನಗಳು, ಬ್ರಿಟಿಷರು ಯಾಕಂದರೆ ಕೆಲವೊಂದಿಷ್ಟು ಕೋಟೆಗಳನ್ನು ಕಟ್ಟಿಸ್ತಾರೆ. ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆ, ಮದ್ರಾಸಿನಲ್ಲಿ ಕೋಟೆ, ಅವುಗಳನ್ನು ಕೂಡ ಓದಬೇಕಾಗುತ್ತೆ. ಯಾಕಂದರೆ ಅವೆಲ್ಲವೂ ಕೂಡ ಹಳೆಯ ಕಟ್ಟಡಗಳು, ಸ್ಮಾರಕಗಳಾಗ್ತವೆ. ಆ ಕಾರಣದಿಂದಾಗಿ ಈ ಒಂದು ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು 1947ರವರೆಗೆ ನಡೆದಂಥ ಎಲ್ಲ ಒಂದಷ್ಟು ಕಟ್ಟಿದಂಥ ಕಟ್ಟಡಗಳನ್ನಾಗಿರ್ಬೋದು, ಸ್ಮಾರಕಗಳನ್ನಾಗಿರ್ಬೋದು, ಚರ್ಚು, ಬಸದಿ, ಮಂದಿರಗಳು ಎಲ್ಲವುಗಳನ್ನು ನೀವು ಓದುತ್ತಾ ಹೋಗ್ಬೇಕಾಗುತ್ತೆ. ಮತ್ತು ಅದನ್ನು ಕಟ್ಟಿದವ್ರು ಯಾರು ಅಂತಕ್ಕಂಥ ಮಾಹಿತಿ ಇದ್ದರೆ ಅದನ್ನು ಕೂಡ ತಿಳ್ಕೊಂಡ್ರೆ ಒಳ್ಳೆಯದು. ನೋಡಿ, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರನ್ನು ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ನೋಡಿ, ಶಾಸನಗಳ ಪಿತಾಮಹ ಅಂತೇಳಿ ಅಶೋಕನನ್ನು ಕರಿತೀವಿ. ನೋಡಿ, ಕಲ್ಲು ಅಥವಾ ಲೋಹದ ಮೇಲೆ ಕೆತ್ತಿದ ದಾಖಲೆಗಳು, ಇವುಗಳ ಅಧ್ಯಯನವನ್ನು ಎಪಿಗ್ರಫಿ ಅಂತೇಳಿ ಕರಿತೀವಿ. ಭಾರತದ ಹೆಚ್ಚಿನ ಶಾಸನಗಳು ಬ್ರಾಹ್ಮಿ ಮತ್ತು ಕರಷ್ಟು ಲಿಪಿಯಲ್ಲಿ ಇರತಕ್ಕಂಥದ್ದು. ಶಾಸನಗಳಂದರೆ ಮತ್ತೆ ಸೇಮ್ ಮೌರ್ಯರ ಕಾಲಕ್ಕೆ ಅತಿ ಹೆಚ್ಚು ಶಾಸನಗಳು ಆಗ್ತವೆ. ಅದು ಯಾರಪ್ಪ ಅಂತಂದರೆ ಅಶೋಕನ ಕಾಲಕ್ಕೆ. ಹಾಗಾಗಿ ನಾವು ಅಶೋಕನನ್ನು ಭಾರತದ ಶಾಸನಗಳ ಪಿತಾಮಹ ಅಂತೇಳಿ ಕರಿತೀವಿ. ಆ ಕಾರಣದಿಂದಾಗಿ ಮೌರ್ಯ ಸಾಮ್ರಾಜ್ಯದಿಂದ ಹಿಡಿದು ಮತ್ತೆ ಹೇಳ್ತಾ ಇದ್ದೀನಿ 1947ರವರೆಗೆ ರಚನೆಯಾದಂಥ ಎಲ್ಲ ಶಾಸನಗಳು. ಸೊ ಈ ಒಂದು ಆಧುನಿಕ ಕಾಲಕ್ಕೆ ಶಾಸನಗಳೇನಿಲ್ಲ, ನಾನು ನಿಮಗೆ ಒಂದು ಸ್ಪಷ್ಟನೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅವೆಲ್ಲ ಶಾಸನಗಳು ಇದ್ದಿದ್ದು ಈ ಒಂದು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮತ್ತು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಇವು ಹೆಚ್ಚಿನದಾಗಿ ಶಾಸನಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಶಾಸನಗಳು ಯಾರದ್ದು, ಯಾರು ಕೆತ್ತಿಸಿದ್ರು, ಆ ಕಾಲದಲ್ಲಿದ್ದಂಥ ಅಂದರೆ ಆ ಶಾಸನವನ್ನು ಕೆತ್ತಿದಂಥ ಶಿಲ್ಪಿಯಾರಾಗಿರ್ಬೋದು ಅಥವಾ ಕವಿಯರಾಗಿರ್ಬೋದು, ಆ ಒಂದು ಶಾಸನ ಯಾವ ಒಂದು ವಿಷಯದ ಬಗ್ಗೆ ಬೆಳಕು ಚೆಲ್ಲುತ್ತೆ ಮತ್ತು ಅದು ಯಾವ ರಾಜನಿಗೆ ಸಂಬಂಧಪಟ್ಟಿದೆ, ಇದೆಲ್ಲವನ್ನು ಓದಬೇಕಾಗತ್ತೆ. ಇದು ಯಾಕೆ ಅಡ್ಡು ಬಂತಪ್ಪ? ಓಕೆ, ಇದನ್ನು ಹೋಗಿಸ್ತೀನಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡಿ, ನಾಣ್ಯಗಳು. ನೋಡಿ, ನಾಣ್ಯಗಳ ಅಧ್ಯಯನಕ್ಕೆ ನ್ಯೂಮಿಸ್ಟ್ರಾಟಿಕ್ಸ್ ಅಂತೇಳಿ ನಾವು ಕರಿತೀವಿ. ಇವು ಅಂದಿನ ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತವೆ. ನೋಡಿ, ಸಮುದ್ರಗುಪ್ತ ಒಳ್ಳೆಯ ಸಂಗೀತಗಾರನಾಗಿದ್ದ ಅಂತ ನಾವು ಕರಿತೀವಿ. ಸಮುದ್ರಗುಪ್ತ ಒಬ್ಬ ಒಳ್ಳೆಯ ಸಂಗೀತಗಾರನಾಗಿದ್ದ. ಹೆಂಗಂತಂದರೆ ಅವನ ಕಾಲದ ನಾಣ್ಯಗಳಲ್ಲಿ ಸಮುದ್ರಗುಪ್ತನು ವೀಣೆಯನ್ನು ಹಿಡ್ಕೊಂಡು ಕೂತ್ಕೊಂಡಂತ ಇರ್ತಕ್ಕಂಥ ಒಂದು ನಾಣ್ಯಗಳಷ್ಟು ಇರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ನಾವು ಸಮುದ್ರಗುಪ್ತ ಒಳ್ಳೆಯ ಸಂಗೀತಗಾರನಾಗಿದ್ದ, ಅವನನ್ನು ಕವಿರಾಜ ಅಂತೇಳಿ ಅವನಿಗೊಂದು ಬಿರುದಿತ್ತು ಅಂತೇಳಿ ಗೊತ್ತಾಗುತ್ತೆ. ಅದಕ್ಕೆ ಕಾರಣ ಏನಂತಂದರೆ ನಾಣ್ಯಗಳು. ಹಾಗಾದರೆ ಭಾರತದಲ್ಲಿ ಮೊದಲ ಬಾರಿಗೆ ಚಿನ್ನದ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಕುಶಾನರ ರಾಜನಾದಂಥ ವಿಮಾ ಕಡ್ಪಿಸಸ್ ನಾಣ್ಯಗಳನ್ನು ಚಿನ್ನದ ನಾಣ್ಯವನ್ನು ಜಾರಿಗೆ ತರ್ತಾನೆ ಮೊಟ್ಟ ಮೊದಲ ಬಾರಿಗೆ. ಈ ರೀತಿಯಾಗಿ ನೀವು ಏನು ಮಾಡ್ಬೇಕಂತಂದ್ರೆ ಬರೀ ಈ ಕುಶಾನರದಷ್ಟೇ ಅಲ್ಲ, ಈ ರೀತಿಯಾಗಿ ಯಾರ್ಯಾರ ಕಾಲಘಟ್ಟದಲ್ಲಿ ಅಂದರೆ ಯಾವ ರಾಜಮನೆತನಗಳ ಕಾಲಘಟ್ಟದಲ್ಲಿ ಯಾವ ರೀತಿಯ ನಾಣ್ಯಗಳಿದ್ವು, ಅವಾಗಿನ ಆರ್ಥಿಕ ಸ್ಥಿತಿ ಹೇಗಿತ್ತು ಅಂತ ನೀವು ಓದುತ್ತಾ ಹೋಗಬೇಕು. ಕೇವಲ 6ರಿಂದ 10ನೇ ಕ್ಲಾಸ್ ಬುಕ್ ಓದ್ರಿ ಸಾಕು. ನಾ ಏನೇನೋ ಹೇಳಕತ್ತೀನಿ ಅಂತೇಳಿ ಮತ್ತು ನೀವು ಡಿಗ್ರಿ ಬುಕ್ಸು ಯಾವುದು ಕೆಸೆಟ್ಟು ನೆಟ್ಟು ಅವೇನು ಓದೋಂಥ ಅವಶ್ಯಕತೆ ಏನಿಲ್ಲ. ಕೇವಲ 6ರಿಂದ 10ನೇ ಕ್ಲಾಸ್ ಬುಕ್ಸ್ ಓದ್ಬಿಟ್ರೆ ಸಾಕು. ನಾ ಈಗೇನು ಹೇಳ್ತಾ ಇದ್ದೀನಲ್ಲ ಇದೆಲ್ಲವೂ ಕೂಡ ಅದರಲ್ಲಿ ಇದೆ. ಭಾರತೀಯ ಇತಿಹಾಸದ ಕಾಲೀಕರಣ. ನೋಡಿ, ಜೇಮ್ಸ್ ಮಿಲ್ ವಿಂಗಡಣೆ. ನೋಡಿ, ಇವ್ರು ಏನು ಮಾಡ್ತಾರೆ ಅಂತಂದರೆ 1817ರಲ್ಲಿ ಜೇಮ್ಸ್ ಮಿಲ್ ಎಂಬುವರು ಭಾರತದ ಇತಿಹಾಸವನ್ನು ಹಿಂದೂ, ಮುಸ್ಲಿಮು ಮತ್ತು ಬ್ರಿಟಿಷ್ ಎಂದು 3 ಭಾಗವಾಗಿ ವಿಂಗಡಿಸ್ತಾರೆ. ನೋಡಿ, ಎಂಥ ದೊಡ್ಡ ದುರಂತ ಇದು. 1817ರೊಳಗೆ ಯಾರಿತ್ತು ಪುಣ್ಯಾತ್ಮ ಜೇಮ್ಸ್ ಮಿಲ್ ಏನು ಮಾಡ್ತಾನಂದ್ರೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನಾಗಿ ಮತೀಯ ಆಧಾರದ ಮೇಲೆ ಭಾರತದ ಇತಿಹಾಸವನ್ನು ವಿಂಗಡಣೆ ಮಾಡೋಕ್ಕೆ ಹೋಗ್ತಾನೆ. ಆದರೆ ಇದು ಸರಿಯಲ್ಲ. ಏಕೆಂದರೆ ಭಾರತದಲ್ಲಿ ಏಕಕಾಲಕ್ಕೆ ಹಲವು ಧರ್ಮಗಳಿದ್ವು. ನೋಡಿ, ಈ ಮೊಘಲರು ಮತ್ತು ದೆಹಲಿ ಸುಲ್ತಾನರ ಕಾಲಕ್ಕೆ ಯಾವ ಧರ್ಮ ಅಂತೇಳಿ ಅವನು ಮಾಡೋಕ್ಕೆ ಹೋಗ್ತಿದ್ದ? ಏಕಕಾಲಕ್ಕೆ ಹಲವಾರು ಧರ್ಮಗಳಿದ್ವಲ್ಲ. ಬ್ರಿಟಿಷರು ಬಂದಾಗ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು, ಬ್ರಿಟಿಷರು ಇದ್ದರು. ಅದನ್ನೆಲ್ಲ ಹೇಗೆ ಮಾಡ್ತಾಯಿದ್ದ? ಇವನ್ನೆಲ್ಲ ಮತೀಯ ಗಲಭೆಗಳ ಆಗಿ ಹೋಗ್ತಿದ್ವಿ ಎಲ್ಲ. ಆ ಕಾರಣದಿಂದಾಗಿ ಅದೆಲ್ಲ ಬೇಡ. ನೋಡಿ, ಹಾಗಾಗಿ ನಾವು ಅದನ್ನು ಒಪ್ಕೊಳ್ಳಿಲ್ಲ. ಆಧುನಿಕ ವಿಂಗಡಣೆ ಇದೆ. ಏನಂತಂದರೆ ನಮ್ಮ ಇತಿಹಾಸಕಾರರು ಇದನ್ನು ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಮೂರು ರೀತಿಯ ವರ್ಗೀಕರಣವನ್ನು ಮಾಡಿದ್ದಾರೆ. ಆ ಕಾರಣದಿಂದಾಗಿ ನಾವು ಇತಿಹಾಸವನ್ನು ಓದುವುದಕ್ಕೆ ಅಥವಾ ಅಧ್ಯಯನ ಮಾಡುವುದಕ್ಕೆ ಈಸಿ ಆಗ್ತಕ್ಕಂಥದ್ದೇ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಈ ರೀತಿ ನಾವು ವಿಂಗಡಣೆ ಮಾಡ್ಕೊಂಡು ಓದಿದ್ವಿ ಅಂತಂದರೆ ಇತಿಹಾಸವನ್ನು ಸರಳವಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ನೋಡಿ, ಬ್ರಿಟಿಷ್ ಕಾಲದ ಮಾಹಿತಿಯ ಆಧಾರಗಳು.
ಬ್ರಿಟಿಷರು ಏನು ಮಾಡ್ತಿದ್ರು ಅಂದರೆ ಅವರು ಮಾಹಿತಿಯನ್ನು ದಾಖಲಿಸಲು ಹೆಚ್ಚಿನ ಒತ್ತನ್ನು ನೀಡ್ತಾ ಇದ್ರು. ಆ ಕಾರಣದಿಂದಾಗಿ ಆಗಿನ ಕಾಲದಲ್ಲಿ ಮಾಹಿತಿಯನ್ನು ಏನವರು ದಾಖಲಿಸಿಟ್ಟಿದ್ದಾರೆ, ಅದು ಕೂಡ ಒಂದಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು. ಸರ್ವೆಗಳು ನೋಡಿ, ದೇಶವನ್ನು ಸರಿಯಾಗಿ ಆಳಲು ಅದರ ಮಣ್ಣು, ಸಸ್ಯವರ್ಗ ಮತ್ತು ಸ್ಥಳೀಯ ಇತಿಹಾಸದ ಬಗ್ಗೆ ತಿಳಿಯಲು ಅವರು ಸರ್ವೆಗಳನ್ನು ಮಾಡಿಸ್ತಿದ್ರು. ಈ ಬ್ರಿಟಿಷರು ನಮ್ಮ ದೇಶದಲ್ಲಿ ಸರ್ವೆಗಳನ್ನು ನಡೆಸಿದರು. ಯಾವ ಕಾರಣಕ್ಕೋಸ್ಕರ ಸರ್ವೆಗಳನ್ನು ನಡೆಸಿದ್ರು ಅಂದರೆ, ಎಲ್ಲೆಲ್ಲಿ ಯಾವ ರೀತಿ ಮಣ್ಣು ಇದೆ, ಎಲ್ಲೆಲ್ಲಿ ಯಾವ ರೀತಿಯ ಸಸ್ಯವರ್ಗ ಇದೆ ಮತ್ತು ಆ ಸ್ಥಳೀಯ ಇತಿಹಾಸವನ್ನು ತಿಳ್ಕೊಳ್ಳೋದಕ್ಕೆ ಅವರು ಪ್ರಯತ್ನವನ್ನು ಪಟ್ಟರು. ಮತ್ತು ಅಧಿಕೃತವಾದಂಥ ದಾಖಲೆಗಳು, ಬ್ರಿಟಿಷರ ಪ್ರತಿ ಯೋಜನೆ ಮತ್ತು ನಿರ್ಧಾರಗಳನ್ನು ಬರೆದಿಡಲಾಗುತ್ತಿತ್ತು. ಇವುಗಳನ್ನು ಸಂಗ್ರಹಿಸಿಡುವ ಜಾಗಕ್ಕೆ ಅಭಿಲೇಖಾಗಾರ, ಆರ್ಚಿವ್ಸ್ ಅಂತೇಳಿ ಕರೆಯಲಾಗುತ್ತದೆ. ನೋಡಿ, ಬ್ರಿಟಿಷರ ಇಷ್ಟು ಮಾಹಿತಿಗಳ ಇತಿಹಾಸದಲ್ಲಿ ಸಿಗ್ತವೆ, ಇವುಗಳನ್ನು ನೀವು ಓದ್ಕೋಬೇಕಾಗತ್ತೆ. ಕೊನೆಯದಾಗಿ ಪತ್ರಿಕೆಗಳು, ಮುದ್ರಣ ಯಂತ್ರ ಏನು ಬರುತ್ತೆ, ಆ ಒಂದು ಮುದ್ರಣ ಯಂತ್ರ ಬಂದ ಮೇಲೆ ಪತ್ರಿಕೆಗಳು ಜನಸಾಮಾನ್ಯರ ಜೀವನ ಮತ್ತು ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ನೀಡಲು ಶುರು ಮಾಡಿದವು. ಪತ್ರಿಕೆಗಳು ಕೂಡ ಅತ್ಯಂತ ಪ್ರಮುಖವಾದಂಥದ್ದು. ಸಾಮಾಜಿಕ ಜೀವನವೇ ಬದಲಾಗಿ ಹೋಯಿತು ಪತ್ರಿಕೆಗಳು ಬಂದ ಮೇಲೆ. ನೋಡಿ, ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಇಷ್ಟೇ. ನಾನು ವೆನ್, ವೇರ್, ಔ ಅಂತಕ್ಕಂಥದ್ರ ಬಗ್ಗೆ ಏನು ಹೇಳಿದ್ದೀನಿ ಅಂದರೆ, ಯಾವಾಗ, ಎಲ್ಲಿ ಮತ್ತು ಹೇಗೆ ಅಂತಕ್ಕಂಥ ವಿಷಯವನ್ನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಅಂತಂದರೆ ಈ ಪಾಠದಲ್ಲಿ ಮುಗಿತಂತಲ್ಲ, ಇದನ್ನು ನೀವು ಹೆಚ್ಚಾಗಿ ಈ ರೀತಿ ಓದಬೇಕಂತ ಅರ್ಥದ. ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸಮಾಜ ವಿಜ್ಞಾನ ಪುಸ್ತಕವನ್ನು ತಗೊಂಡಾಗ ನೀವು ಹೆಚ್ಚಿನ ಒತ್ತನ್ನು ಯಾವುದಕ್ಕೆ ಕೊಡಬೇಕಂತಂದರೆ, ಆ ಸಾಮ್ರಾಜ್ಯ, ಯಾವುದೇ ಒಂದು ಸಾಮ್ರಾಜ್ಯವನ್ನು ಓದ್ತಾ ಇದ್ದೀರಿ ಅಂದರೆ ಆ ಸಾಮ್ರಾಜ್ಯದಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳು, ಮಸೀದಿಗಳು, ಮಂದಿರಗಳು, ಚರ್ಚ್ಗಳು, ಇವುಗಳನ್ನು ಓದಬೇಕು. ಅವುಗಳನ್ನು ಯಾರು ಕಟ್ಟಿಸಿದರು. ಅದೇ ರೀತಿ ಈ ಒಂದು ಬಸೀದಿಗಳು ಅಂದರೆ ಜೈನರ ಕಾಲದ ಬಸೀದಿಗಳಾಗಿರ್ಬೋದು, ಬೌದ್ಧರ ಕಾಲದ ವಿಹಾರಗಳಾಗಿರ್ಬೋದು, ಇವುಗಳನ್ನೆಲ್ಲನೂ ನೋಡಬೇಕಾಗುತ್ತೆ. ಯಾರು ಕಟ್ಟಿಸಿದ್ರು ಅನ್ನೋದನ್ನು ನೋಡಬೇಕಾಗುತ್ತೆ. ಜೊತೆಗೆ ಶಾಸನಗಳು, ಯಾರ ಕಾಲದ ಶಾಸನ, ಯಾರಿಗೆ ಸಂಬಂಧಪಟ್ಟ ಶಾಸನ ಮತ್ತು ಅದರಲ್ಲಿ ಏನು ವಿಷಯ ಇದೆ, ಅದನ್ನು ಕೆತ್ತಿದವನು ಯಾರು. ಈ ರೀತಿ ನೀವು ಹೆಚ್ಚಿನ ಮಹತ್ವವನ್ನು ಈ ವಿಷಯಗಳಿಗೆ ಕೊಡಬೇಕು. ಆ ಒಂದು ವಿಷಯವನ್ನು ಹೇಳೋಣ ಅಂತೇಳಿ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಜೊತೆಗೆ ನಿಮಗೇನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ. ಇದೆಲ್ಲನೂ ಎಲ್ಲಿ ಓದಂದ್ರಿ, ನಾನು ಎಲ್ಲ ಒಂದೇ ಕಡೆ ಸಿಗೋಕ್ಕೆ ಸಾಧ್ಯನಾ ಅಂತೇಳಿ ನಿಮಗೆ ಗೊಂದಲ ಇರುತ್ತೆ. ಒಂದು ವೇಳೆ ಆ ರೀತಿ ಗೊಂದಲ ಇದ್ದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಾಹಿತ್ಯಿಕ ಆಧಾರಗಳನ್ನು ಹಾಕ್ತೀನಿ. ಆ ಸಾಹಿತ್ಯಿಕ ಆಧಾರಗಳಲ್ಲಿ ಸ್ವದೇಶಿ ಅಂದರೆ ದೇಶೀಯ ಸಾಹಿತ್ಯವನ್ನೇ ಬೇರೆ ಮಾಡ್ತೀನಿ, ವಿದೇಶಿ ಸಾಹಿತ್ಯವನ್ನು ಬೇರೆ ಮಾಡ್ತೀನಿ. ಪುರಾತತ್ವ ಆಧಾರಗಳಾದಂಥ ಹಳೆಯ ಕಟ್ಟಡಗಳು, ಅವುಗಳನ್ನು ಒಂದು ಲಿಸ್ಟ್ ಮಾಡ್ತೀನಿ. ಆ ಒಂದು ಹಳೆಯ ಕಟ್ಟಡಗಳನ್ನು ಕಟ್ಟಿಸಿದವ್ರು ಯಾರು ಅಂತೇಳಿನೂ ಕೂಡ ಮಾಡ್ತೀನಿ. ಪ್ರಮುಖವಾದಂಥ ಶಾಸನಗಳದ್ದು ಒಂದು ಲಿಸ್ಟ್ ಮಾಡ್ತೀನಿ. ಆ ಶಾಸನಗಳು ಯಾರಿಗೆ ಸಂಬಂಧಪಟ್ಟಿದೆ ಅಂತಲೂ ಕೂಡ ಮಾಡ್ತೀನಿ. ನಾಣ್ಯಗಳು ಕೂಡ ಯಾರಿಗೆ ಸಂಬಂಧಪಟ್ಟಿವೆ, ಅದು ಯಾರ ಕಾಲಕ್ಕೆ, ಮತ್ತು ಅದರಲ್ಲಿರ್ತಕ್ಕಂಥ ವಿಷಯ ಏನು ಅಂತಕ್ಕಂಥದ್ದನ್ನು ಬೇರೆ ಬೇರೆ PDF ಮಾಡ್ತೀನಿ. ನನ್ನ ಟೆಲಿಗ್ರಾಮ್ಗೆ ಅದನ್ನು ಶೇರ್ ಮಾಡ್ತೀನಿ. ನೀವು ಟೆಲಿಗ್ರಾಮ್ನ ಸೇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಹುತೇಕ ನಿಮಗೆ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ಒಂದು ವೇಳೆ ಇದರಿಂದ ನಿಮಗೆ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.